ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸ್ಟಾರ್ಟಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇತ್ತೀಚಿನ ಕರ್ನಾಟಕ ರಾಜ್ಯದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮೊನ್ನೆ ನಡೆದಿರುವಂತಹ SDA ಆಗಿರ್ಬೋದು, FDA ಆಗಿರ್ಬೋದು ಅಥವಾ KEA ಕಡೆಯಿಂದ ನಡೆದಿರುವಂತಹ ಎಕ್ಸಾಮ್ಗಳ ಕ್ವಶನ್ ಪೇಪರನ್ನು ನೋಡಿದಾಗ ಅಲ್ಲಿ ಇತಿಹಾಸ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನದಾಗಿ ಕರ್ನಾಟಕದ ಇತಿಹಾಸದ ಮೇಲೆ ಫೋಕಸ್ ಮಾಡಿ ಆ ಒಂದು ಕ್ವಶನ್ ಆನ್ಸರ್ಗಳನ್ನು ಕೇಳಲಾಗಿತ್ತು. ಅಂದರೆ ನಮ್ಮ ಭಾರತದ ಇತಿಹಾಸದ ಮೇಲೆ ಕೂಡ ಕ್ವಶನ್ ಆನ್ಸರ್ ಬಂದಿದ್ದು, ಆದರೆ ಕರ್ನಾಟಕ ಇತಿಹಾಸದಲ್ಲಿ ಇನ್ ಡೆಪ್ತ್ ಆಗಿ ಒಂದು ಕ್ವಶನ್ ಆನ್ಸರ್ಗಳನ್ನು ಕೇಳಲಾಗಿತ್ತು. ಇತ್ತೀಚೆಗೆ ನಮ್ಮ ಕರ್ನಾಟಕದ ಇತಿಹಾಸದ ಮೇಲೆ ಹೆಚ್ಚಿನದಾಗಿ ಫೋಕಸನ್ನು ಮಾಡಲಾಗ್ತಾ ಇದೆ. ಹಾಗಾಗಿ ನಮ್ಮ ಕರ್ನಾಟಕ ಇತಿಹಾಸವನ್ನು ಯಾವ ರೀತಿಯಾಗಿ ಓದಬೇಕು, ಯಾವ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ಅನ್ನೋದರ ಹಾಗೆ ಇದ್ರ ಬಗ್ಗೆ ಇರುವಂತಹ ಇನ್ಡೆಪ್ತ್ ಆಗಿರುವಂತಹ ಮಾಹಿತಿಯನ್ನು ಈ ಒಂದು ಸಿರೀಸಲ್ಲಿ ನಿಮಗೆ ಹೇಳಿಕೊಡಲಾಗುತ್ತೆ. ಹಾಗಾಗಿ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ನೋಡಿ, ಮೊದಲನೇದಾಗಿ ನೋಡೋದಾದರೆ ನಮ್ಮ ಕರ್ನಾಟಕ ಇತಿಹಾಸದಲ್ಲಿ ಮೊದಲನೇದಾಗಿ ನೋಡೋದಾದರೆ ಕರ್ನಾಟಕದ ಅರ್ಥ ಮತ್ತು ಪರಿಚಯ. ಅಂದರೆ ನಮ್ಮ ದಾಖಲೆಗಳಲ್ಲಿ, ನಮ್ಮ ಪುರಾತನ ದಾಖಲೆಗಳಲ್ಲಿ, ಇತಿಹಾಸದ ದಾಖಲೆಗಳಲ್ಲಿ ಕರ್ನಾಟಕ ಪದದ ಅರ್ಥ ಏನಿದೆ ಅದನ್ನು ಎಲ್ಲಿ ಉಲ್ಲೇಖ ಮಾಡಲಾಗಿದೆ ಎನ್ನುವುದರ ಮಾಹಿತಿಯನ್ನು ನೋಡೋದಾದರೆ ನೋಡಿ, ಕರುನಾಡು ಎಂದರೆ ಕಪ್ಪು ಮಣ್ಣಿನ ನಾಡು ಎನ್ನುವಂತಹ ಅರ್ಥವನ್ನು ಈ ಕರುನಾಡು ನೀಡುತ್ತೆ. ಇದರ ಜೊತೆಗೆ ಮಹಾಭಾರತದ ಸಭಾಪರ್ವ ಮತ್ತು ಭೀಷ್ಮ ಪರ್ವದಲ್ಲಿ ಕರ್ನಾಟಕ ಎಂಬ ಪದದ ಉಲ್ಲೇಖವನ್ನು ಮಾಡಲಾಗಿದೆ. ಹಾಗೆ ಪಾಣಿನಿಯ ಅಷ್ಟಾಧ್ಯಾಯಿ, ಈ ಪಾಣಿನಿ ಕವಿ ಬರೆದಿರತಕ್ಕಂಥ ಅಷ್ಟಾಧ್ಯಾಯಿ ಎನ್ನುವಂತಹ ಕೃತಿಯಲ್ಲಿ ಕರ್ನಾಟಕ ಎನ್ನುವಂತಹ ಪದದ ಬಳಕೆ ಮಾಡಲಾಗಿದೆ. ಆ ಅಷ್ಟಾಧ್ಯಾಯಿಯಲ್ಲಿ ಬರುವಂತಹ ಒಂದು ಗೋತ್ರದಲ್ಲಿ ಈ ಕರ್ನಾಟಕ ಪದದ ಉಲ್ಲೇಖವನ್ನು ಮಾಡಲಾಗಿದೆ. ಹಾಗೆ ಸಂಗಮ್ ಸಾಹಿತ್ಯದ ಶಿಲಪ್ಪಾಧಿಕಾರಂ ತಮಿಳು ಕೃತಿಯಲ್ಲಿ ಕರುನಾಡುಗರ್ ಅಥವಾ ಕರುನಾಡಿಗರ್ ಎನ್ನುವಂತಹ ಪದ ಬಳಕೆ ಮಾಡಲಾಗಿದೆ. ಈ ಶಿಲಪ್ಪಾಧಿಕಾರಂ ಏನಿದೆ ತಮಿಳು ಕೃತಿಯಾಗಿರುತ್ತೆ. ಇಳಂಗೋವಡಿಗಲ್ ಅವರು ಬರೆದಿರತಕ್ಕಂಥ ಶಿಲಪ್ಪಾಧಿಕಾರಂ ಎನ್ನುವಂತಹ ಒಂದು ಕೃತಿಯಲ್ಲಿ ಕರುನಾಡರ್ ಎನ್ನುವಂತಹ ಪದವನ್ನು ಉಲ್ಲೇಖ ಮಾಡಲಾಗಿದೆ. ಇದನ್ನು ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸ್ಗಳಲ್ಲಿ ಆಲ್ರೆಡಿ ರಿಪೀಟ್ ಆಗಿರುವಂತಹ ಕ್ವಶನ್ ಇದಾಗಿರುತ್ತೆ. ಇದು ನಮ್ಮ ಕರ್ನಾಟಕದ ಬಗ್ಗೆ ಇರುವಂತಹ ಮಾಹಿತಿ. ಇದರ ಜೊತೆಗೆ ವಿನಯ ಪೀಠಕದಲ್ಲಿ ಬೌದ್ಧ ಧರ್ಮದ ಪ್ರಮುಖ ಗ್ರಂಥವಾಗಿರ್ತಕ್ಕಂಥ ವಿನಯ ಪೀಠಕದಲ್ಲಿ ಈ ಒಂದು ಮಹಿಷ ಮಂಡಲ ಎನ್ನುವಂತಹ ಉಲ್ಲೇಖವನ್ನು ಮಾಡಲಾಗಿದೆ. ಈ ಮಹಿಷ ಮಂಡಲ ಅಂತಂದರೆ ಮೈಸೂರು ಭಾಗ, ಹಳೆ ಮೈಸೂರು ಭಾಗವನ್ನು ಮಹಿಷ ಮಂಡಲ ಅಂತೇಳಿ ಈ ವಿನಯ ಪೀಠಕದಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಇದರ ಜೊತೆಗೆ ಶಾತವಾಹನರು ದಕ್ಷಿಣ ಭಾರತವನ್ನಾಳಿದ ಮೊಟ್ಟ ಮೊದಲ ರಾಜಮನೆತನ ಯಾವುದಂದರೆ ಇದು ಶಾತವಾಹನರು. ಹಾಗೆ ಕರ್ನಾಟಕವನ್ನು ಆಳಿದ ಮೊದಲ ಮನೆತನ ಆಗಿರುತ್ತೆ. ಈ ಒಂದು ಶಾತವಾಹನರು ತಮ್ಮ ಶಾಸನಗಳಲ್ಲಿ ಅವರು ಕುಂತಳ ದೇಶದವರು ಎನ್ನುವಂತಹ ಮಾಹಿತಿಯನ್ನು ಅವರು ತಮ್ಮ ಶಾಸನಗಳಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಹಾಗೆ ಬಾದಾಮಿ ಚಾಲುಕ್ಯರ ಸೈನ್ಯದ ಹೆಸರು ಬಂದು ಕರ್ನಾಟಕ ಬಲ. ಈ ಬಾದಾಮಿ ಚಾಲುಕ್ಯರ ಬಲಿಷ್ಠವಾಗಿರ್ತಕ್ಕಂಥ ಕನ್ನಡದ ಸೇನೆ ಏನಿರುತ್ತೆ ಆ ಒಂದು ಸೇನೆಗೆ ಕರ್ನಾಟಕ ಬಲ ಎನ್ನುವಂತಹ ಹೆಸರಿನಿಂದ ಆ ಒಂದು ಸೈನ್ಯವನ್ನು ಕರೆಯಲಾಗ್ತಾ ಇತ್ತು. ಇದ್ರ ಜೊತೆಗೆ ನೋಡಿ, ನಮ್ಮ ಕನ್ನಡದ ಮೊದಲ ಪದ್ಯಕೃತಿಯಾಗಿರ್ತಕ್ಕಂಥ ಕವಿರಾಜ ಮಾರ್ಗ ಏನಿದೆ ಅದರಲ್ಲಿ ಕವಿರಾಜ ಮಾರ್ಗ ಕೃತಿಯಲ್ಲಿ ಕಾವೇರಿಯಿಂದ ಗೋದಾವರಿಯವರೆಗೆ ಇರುವಂತಹ ನಾಡನ್ನು ಕನ್ನಡ ನಾಡು ಅಂತೇಳಿ ಕರೆಯಲಾಗುತ್ತೆ ಅಂತೇಳಿ ಆ ಒಂದು ಕವಿರಾಜ ಮಾರ್ಗದಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಇಷ್ಟು ದಾಖಲೆಗಳಲ್ಲಿ ನಮ್ಮ ಕರ್ನಾಟಕವನ್ನು ಮೆನ್ಷನನ್ನು ಮಾಡಲಾಗಿದೆ. ಇವೆಲ್ಲವೂ ಮುಂಬರುವಂತಹ ಎಕ್ಸಾಮ್ಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಇವುಗಳ ಮೇಲೆ ಕ್ವಶನ್ ಆನ್ಸರ್ಗಳನ್ನು ಕೇಳಲಾಗಿದೆ. ಹಾಗಾಗಿ ಇವುಗಳನ್ನು ನೀವು ಕೇಳೋದ್ರ ಜೊತೆಗೆ ನೋಟ್ಸನ್ನು ಮಾಡ್ಕೊಳ್ಳಿ. ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ನೋಟ್ಸ್ ಆಗಿರ್ತವೆ. ಹಾಗಾಗಿ ನೋಟ್ ಮಾಡ್ಕೊಳ್ಳಿ. ಹಾಗೆ ನೋಡಿ, ಈ ಒಂದು ಕವಿರಾಜ ಮಾರ್ಗವನ್ನು ಕೃತಿ ಬರೆದವರು ಶ್ರೀ ವಿಜಯ ಅಂತೇಳಿ. ಅಮೋಘ ವರ್ಷ ನೃಪತುಂಗನ ಆಸ್ಥಾನ ಕವಿಯಾಗಿರ್ತಕ್ಕಂಥ ಶ್ರೀ ವಿಜಯ ಏನಿದೆ ಈ ಒಂದು ಕೃತಿಯನ್ನು ಬರೆದಿರ್ತಾನೆ. ನಿಮಗೆ ಆಪ್ಷನ್ನಲ್ಲಿ ಶ್ರೀ ವಿಜಯ ಅಂತ ಇದ್ದರೆ ಶ್ರೀ ವಿಜಯ ಅಂತೇಳಿ ಹಾಕಿ, ಶ್ರೀ ವಿಜಯ ಇಲ್ಲ ಅಮೋಘ ವರ್ಷ ನೃಪತುಂಗ ಅಂತ ಇದ್ದರೆ ಅಮೋಘ ವರ್ಷ ನೃಪತುಂಗ ಅಂತೇಳಿ ಈ ಒಂದು ಕವಿರಾಜ ಮಾರ್ಗ ಕೃತಿಯನ್ನು ಬರೆದಿರುವಂತಹ ಇಬ್ಬರಲ್ಲಿ ಸ್ವಲ್ಪ ಹಲವಾರು ಇತಿಹಾಸಕಾರರ ಪಾಯಿಂಟ್ ಆಫ್ ವ್ಯೂಯಿಂದ ನೋಡೋದಾದರೆ ಕೆಲವೊಂದಿಷ್ಟು ಇತಿಹಾಸಕಾರರು ಶ್ರೀ ವಿಜಯ ಅಂತ ಹೇಳ್ತಾರೆ, ಇನ್ನು ಕೆಲವಷ್ಟು ಜನ ಇತಿಹಾಸಕಾರರು ಅಮೋಘ ವರ್ಷ ನೃಪತುಂಗ. ಅಂದರೆ ಆತನ ಕಾಲದಲ್ಲಿ ಇದು ಕೃತಿ ರಚನೆಯಾಗಿರೋದ್ರಿಂದ ಈ ಒಂದು ಕವಿರಾಜ ಮಾರ್ಗ ಕೃತಿಯನ್ನು ಬರೆದವರು ಶ್ರೀ ವಿಜಯ ಅಥವಾ ಅಮೋಘ ವರ್ಷ ನೃಪತುಂಗ. ಡಿಪೆಂಡ್ ಅಪಾನ್ ದ ಆಪ್ಷನಲ್ಲಿ ಏನನ್ನು ನೀಡಲಾಗಿದೆ ಅನ್ನೋದ್ರ ಮೇಲೆ ನೀವು ಆನ್ಸರನ್ನು ಟಿಕ್ ಹಾಕಬೇಕಾಗಿರುತ್ತೆ. ಹಾಗೆ ನಮ್ಮ ಕರ್ನಾಟಕ ನೀವು ಒಂದು ವೇಳೆ ನೋಡಿ, ನಮ್ಮ ಭಾರತ ಇತಿಹಾಸವನ್ನು ನಾವು ಯಾವ ರೀತಿಯಾಗಿ ಅಧ್ಯಯನ ಮಾಡ್ತೀವಿ ಅಂತಂದರೆ
ಪ್ರಾಚೀನ ಭಾರತದ ಇತಿಹಾಸ, ಮಧ್ಯಕಾಲೀನ ಭಾರತದ ಇತಿಹಾಸ ಹಾಗೂ ಆಧುನಿಕ ಭಾರತದ ಇತಿಹಾಸ. ಅಂದರೆ ಆ ಒಂದು ಟೈಮ್ ಲೈನ್ ಏನಿರುತ್ತೆ, ಹಿಸ್ಟ್ರಿ ಆಗಿರ್ತಕ್ಕಂಥ ಸಮಯವನ್ನು ಗುರುತು ಮಾಡ್ಕೊಳ್ಳೋದಕ್ಕೆ ನಮಗೆ ಈಸಿ ಆಗೋದಕ್ಕೆ ಭಾರತದ ಇತಿಹಾಸವನ್ನು ಪ್ರಾಚೀನ ಭಾರತದ ಇತಿಹಾಸ, ಮಧ್ಯಕಾಲೀನ ಭಾರತದ ಇತಿಹಾಸ, ಆಧುನಿಕ ಭಾರತದ ಇತಿಹಾಸ ಅಂತೇಳಿ 3 ವಿಭಾಗಗಳಲ್ಲಿ ಡಿವೈಡ್ ಮಾಡಿ ಒಂದು ಸ್ಟಡಿಯನ್ನು ಮಾಡ್ತೀವಿ. ಯಾಕಂದರೆ ನಮ್ಮ ಭಾರತದ ಇತಿಹಾಸ ಅಷ್ಟು ಡೆಪ್ತ್ ಆಗಿರೋದ್ರಿಂದ ಅದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳೋಕ್ಕೋಸ್ಕರ ಅಥವಾ ಟೈಮ್ ಲೈನ್ ಏನಿರುತ್ತೆ, ಇದೇ ಇಸ್ವಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಎನ್ನುವಂತಹ ಟೈಮ್ ಲೈನನ್ನು ನೋಡ್ಕೊಳ್ಳೋದಕ್ಕೆ ಈ 3 ವಿಭಾಗಗಳಲ್ಲಿ ಸ್ಟಡಿಯನ್ನು ಮಾಡ್ತೀವಿ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಇತಿಹಾಸವನ್ನು ಕೂಡ 3 ವಿಭಾಗಗಳಲ್ಲಿ, ಪ್ರಾಚೀನ ಕರ್ನಾಟಕದ ಇತಿಹಾಸ, ಮಧ್ಯಕಾಲೀನ ಕರ್ನಾಟಕದ ಇತಿಹಾಸ ಹಾಗೂ ಆಧುನಿಕ ಕರ್ನಾಟಕ ಇತಿಹಾಸ ಅಂತೇಳಿ 3 ವಿಭಾಗಗಳಲ್ಲಿ ಡಿವೈಡ್ ಮಾಡಿ ಸ್ಟಡಿ ಮಾಡಿದ್ರೆ ನಮಗೆ ಕರ್ನಾಟಕ ಇತಿಹಾಸ ಇನ್ ಡೆಪ್ತ್ ಆಗಿ ಸ್ಟಡಿ ಮಾಡೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಆ ಒಂದು ಆಧುನಿಕ ಕರ್ನಾಟಕ ಇತಿಹಾಸ ಆಗಿರ್ಬೋದು, ಮಧ್ಯಕಾಲೀನ ಕರ್ನಾಟಕ ಇತಿಹಾಸ ಆಗಿರ್ಬೋದು ಅಥವಾ ಪ್ರಾಚೀನ ಕರ್ನಾಟಕ ಇತಿಹಾಸ, ಈ ಒಂದು ಡಿವೈಡನ್ನು ಹೇಗೆ ಮಾಡಲಾಗುತ್ತೆ, ಈ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಬರುವಂತಹ ರಾಜವಂಶಗಳು ಯಾವ್ಯಾವು, ಅವುಗಳ ಬಗ್ಗೆ ಕೆಲವೊಂದಿಷ್ಟು ಪೀಠಿಕೆಯನ್ನು ಈ ಒಂದು ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಅಂದರೆ ನಿಮಗೆ ಪ್ರಾಚೀನ ಕರ್ನಾಟಕ ಇತಿಹಾಸದಲ್ಲಿ ಯಾವ ರಾಜವಂಶಗಳು ಬರ್ತವೆ, ಅಲ್ಲಿನ ಆಡಳಿತ ಹೇಗಿತ್ತು ಅನ್ನೋದರ ಮಾಹಿತಿಯನ್ನು ಇದರಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದು ನಿಮಗೆ ಸ್ಟಡಿ ಪಾಯಿಂಟ್ ಆಫ್ ವ್ಯೂ ಏನಿದೆ ಅಂತಂದರೆ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತುಂಬ ಈಸಿಯಾಗಿರ್ತಕ್ಕಂಥ ಮೆಥಡ್ ಆಗಿರುತ್ತೆ. ಹಾಗೆ ನಿಮಗೆ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಕೂಡ ಈಸಿ ಆಗುತ್ತೆ. ಒಂದು ವೇಳೆ ಒಂದು ಕ್ವಶನನ್ನು ಕೇಳಿದ್ರೆ ಈ ಒಂದು ಕ್ವಶನ್ ಪರ್ಟಿಕ್ಯುಲರ್ ಆಗಿ ಇದೇ ರಾಜವಂಶದಲ್ಲಿ ಬರುತ್ತೆ, ಇದೇ ಆಡಳಿತದಲ್ಲಿ ಬರುತ್ತೆ, ಇದೇ ಕಾಲಘಟ್ಟದಲ್ಲಿ ಬರುತ್ತೆ ಎನ್ನುವಂತಹ ಮಾಹಿತಿ ಏನಿದೆ ನಿಮಗೆ ಟಕ್ ಅಂತ ನಿಮ್ಮ ಮೆಮೊರಿಗೆ ಬರಬೇಕು. ಒಂದು ಕ್ವಶನ್ ಓದಿದ ತಕ್ಷಣ ಇದು ಇಲ್ಲೇ ಕೇಳಿರುವಂತಹ ಕ್ವಶನ್ ಆಗಿರುತ್ತೆ ಎನ್ನುವಂತಹ ನೆನಪು ನಿಮಗೆ ಬರಬೇಕು. ಹಾಗಾಗಿ ಈ ಒಂದು ಡಿವೈಡನ್ನು ಮಾಡಿ ನಿಮಗೆ ಕ್ಲಾಸಿಫಿಕೇಷನನ್ನು ಮಾಡಿ ನೀಡಲಾಗಿದೆ. ಹಾಗಾಗಿ ಅವುಗಳನ್ನು ಈಗ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೋಡೋಣ, ಪ್ರಾಗೈತಿಹಾಸಿಕ ಕಾಲ ಅಂದರೆ ಶಿಲಾಯುಗದ ಕಾಲದಲ್ಲಿ ನಮ್ಮ ಕರ್ನಾಟಕದಲ್ಲಿ ಶಿಲಾಯುಗ ಇತ್ತಾ ಇಲ್ವಾ ಅನ್ನೋದಕ್ಕೆ ಇರುವಂತಹ ಪುರಾವೆಗಳನ್ನು ಈ ಒಂದು ಸ್ಲೈಡಲ್ಲಿ ನೋಡ್ತಾ ಹೋಗೋಣ. ನೋಡಿ, ಹಳೆ ಶಿಲಾಯುಗದ ಸ್ಥಳಗಳು. ಹಳೆ ಶಿಲಾಯುಗದ ಸ್ಥಳಗಳನ್ನು ನೋಡೋದಾದರೆ ರಾಯಚೂರಿನ ಲಿಂಗಸ್ಗೂರಿನಲ್ಲಿ ಆ ಒಂದು ಹಳೆ ಶಿಲಾಯುಗದ ಸ್ಥಳಗಳು ಪತ್ತೆಯಾಗಿವೆ, ಅಲ್ಲಿರುವಂತಹ ನಿವೇಶನಗಳು ಪತ್ತೆಯಾಗಿವೆ. ಹಾಗೆ ಯಾದಗಿರಿಯ ಹುಣಸಿ, ಬಾಗಲಕೋಟೆಯ ಅಣಗವಾಡಿಯಲ್ಲಿ ಹಳೆ ಶಿಲಾಯುಗದ ನಿವೇಶನಗಳು ಕಂಡು ಬಂದಿವೆ. ಅಂದರೆ ಆ ಒಂದು ಕಾಲದ ಮನುಷ್ಯ ನಮ್ಮ ಕರ್ನಾಟಕದಲ್ಲೂ ಕೂಡ ವಾಸವಾಗಿದ್ದ ಎನ್ನುವಂತಹ ಪುರಾವೆಗಳು ಇಲ್ಲಿ ಸಿಕ್ಕಿರೋದ್ರಿಂದ ಇವು ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ, ನೋಡ್ಕೊಳ್ಳಿ. ಹಾಗೆ ಮಧ್ಯಶಿಲಾಯುಗದ ಸ್ಥಳಗಳು ಇಂಗಳೇಶ್ವರ, ಬಿಜಾಪುರದ ಇಂಗಳೇಶ್ವರ, ಬಳ್ಳಾರಿಯ ಸಂಗನಕಲ್ಲು, ಜಾಲಹಳ್ಳಿಯ ಬೆಂಗಳೂರು, ಹಾಗೆ ಯಾದವಾಡದ ಬೆಳಗಾವಿ ಇನ್ನಿತರ ಭಾಗಗಳಲ್ಲಿ ಮಧ್ಯಶಿಲಾಯುಗದ ಸ್ಥಳಗಳು ಕೂಡ ಕಂಡು ಬಂದಿವೆ. ಇಲ್ಲಿ ಆ ಒಂದು ಪುರಾತನ ಮನುಷ್ಯ ಮಾನವ, ಆದಿ ಮಾನವ ಏನಿದೆ ಅವನು ವಾಸವಾಗಿದ್ದ, ಅವನ ಜೀವನ ಚರಿತ್ರೆ ಹೇಗಿತ್ತು, ಅವನ ಜೀವನ ಶೈಲಿ ಏನಿತ್ತು ಅನ್ನೋದರ ಒಂದು ಮಾಹಿತಿಯನ್ನು ಈ ಸ್ಥಳಗಳಲ್ಲಿ ಸಿಕ್ಕಿರೋ ಪುರಾವೆಗಳು ನಮಗೆ ನೀಡ್ತವೆ. ಹಾಗೆ ನವಶಿಲಾಯುಗದ ಸ್ಥಳಗಳನ್ನು ನೋಡೋದಾದರೆ ಬಳ್ಳಾರಿಯ ಸಂಗನಕಲ್ಲು, ಕೊಡಗಿನ ಬ್ರಹ್ಮಗಿರಿ, ಕೊಪ್ಪಳದ ಹಿರೇಬೆಣಕಲ್. ಈ ಹಿರೇಬೆಣಕಲ್ಲಲ್ಲಿ ಬೃಹತ್ ಶಿಲಾಯುಗದ ಸಮಾಧಿಗಳು ಕಂಡುಬರ್ತವೆ. ಬೃಹತ್ ಶಿಲಾಯುಗದ ಸಮಾಧಿಗಳು ಕಂಡುಬರ್ತವೆ. ಇದು ಭಾರತದ ಅತಿ ದೊಡ್ಡ ಸಮಾಧಿಯ ಸ್ಥಳ ಆಗಿರುತ್ತೆ. ಬೃಹತ್ ಶಿಲಾಯುಗದಲ್ಲಿರುವಂತಹ ಆದಿಮಾನವರ ಸಮಾಧಿಗಳನ್ನು ಹೊಂದಿರುವಂತಹ ಭಾರತದ ಅತಿ ದೊಡ್ಡ ನಿವೇಶನ ಯಾವುದು ಅಂತಂದರೆ ಅದು ಹಿರೇಬೆಣಕಲ್. ಈ ಒಂದು ಹಿರೇಬೆಣಕಲ್ಲನ್ನು ಕೂಡ ಭಾರತದ ಸಮಾಧಿಗಳ ಒಂದು ತಾಣ ಅಂತೇಳಿ ಕೂಡ ಈ ಕೊಪ್ಪಳದ ಹಿರೇಬೆಣಕಲನ್ನು ಕರೆಯಲಾಗುತ್ತೆ. ಹಾಗೆ ಇದನ್ನು ನಮ್ಮ ಕರ್ನಾಟಕದ 7 ಅದ್ಭುತಗಳಲ್ಲಿ ಕೂಡ ಮೊದಲನೆಯ ಸ್ಥಾನದಲ್ಲಿ ಈ ಒಂದು ಹಿರೇಬೆಣಕಲ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಪಿಕ್ಲಿಯಾಳ, ಈ ಸ್ಥಳಗಳಲ್ಲಿ ನಿಮಗೆ ನವಶಿಲಾಯುಗದ ನಿವೇಶನಗಳು ನೋಡೋದಕ್ಕೆ ಸಿಗ್ತವೆ. ಪ್ರಾಚೀನ ಭಾರತದ ಇತಿಹಾಸ ಇರುವಂತೆ ನಮ್ಮ ಪ್ರಾಚೀನ ಕರ್ನಾಟಕದ ಇತಿಹಾಸವನ್ನು ನೋಡೋದಾದರೆ ಕ್ರಿಸ್ತಪೂರ್ವ 300ರಿಂದ ಕ್ರಿಸ್ತಶಕ 1000 ಅವಧಿಯಲ್ಲಿ ಈ ಒಂದು ಪ್ರಾಚೀನ ಕರ್ನಾಟಕದ ಇತಿಹಾಸ ಪ್ರಾರಂಭವಾಗುತ್ತೆ. ಈ ಒಂದು ಟೈಮ್ ಲೈನ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಇದನ್ನು ನೋಟ್ ಮಾಡ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ. ಈ ಒಂದು ಕಾಲಘಟ್ಟದಲ್ಲಿ ನೋಡೋದಾದರೆ ನಿಮಗೆ ಮೌರ್ಯರು ಬರ್ತಾರೆ, ಶಾತವಾಹನರು ಬರ್ತಾರೆ, ಕದಂಬರು, ಗಂಗರು, ಬಾದಾಮಿ ಚಾಲುಕ್ಯರು ಹಾಗೂ ರಾಷ್ಟ್ರಕೂಟರು. ಕರ್ನಾಟಕದಲ್ಲಿ ಮೌರ್ಯರ ಆಡಳಿತವನ್ನು ನೋಡೋದಾದರೆ ಇಲ್ಲಿಂದ ಈ ಮೌರ್ಯರಿಂದ ರಾಷ್ಟ್ರಕೂಟರ ಕಾಲದ ಅವಧಿಯನ್ನು, ಅವರ ಆಡಳಿತದ ಅವಧಿಯನ್ನು ಪ್ರಾಚೀನ ಕರ್ನಾಟಕದ ಇತಿಹಾಸ ಅಂತೇಳಿ ಡಿವೈಡ್ ಮಾಡಿ ಓದಲಾಗುತ್ತೆ. ಓದಿದರೆ ನಮಗೆ ತುಂಬಾ ಈಸಿ ಆಗುತ್ತೆ. ಮುಂಬರುವಂತಹ ಎಕ್ಸಾಮ್ಗಳಿಗೆ ಇವುಗಳನ್ನು ನೋಟ್ ಮಾಡ್ಕೊಳ್ಳೋದ್ರಲ್ಲಿ, ಇವುಗಳ ಕಾಲಘಟ್ಟವನ್ನು
ನಮಗೆ ಕಂಡುಹಿಡಿಯೋದ್ರಲ್ಲಿ ತುಂಬಾ ಈಸಿ ಆಗುತ್ತೆ. ಹಾಗಾಗಿ ಯಾವ ಕ್ವಶನ್ ಕೂಡ ಟಫ್ ಆಗೋದಿಲ್ಲ. ನೋಡಿ, ಇಲ್ಲಿ ನಿಮಗೆ ಸಿಂಧು ನಾಗರಿಕತೆ ಆಗಿರ್ಬೋದು, ಪ್ರಾಚೀನ ನಾಗರಿಕತೆಗಳು ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಯಾಕಂದರೆ ಸಿಂಧು ನಾಗರಿಕತೆ ಆಗಿರ್ಬೋದು, ಹರಪ್ಪ ನಾಗರಿಕತೆ ಆಗಿರ್ಬೋದು, ಮೊಹೆಂಜೊದಡೋ ಈ ಎಲ್ಲ ನಾಗರಿಕತೆಗಳು ಸಿಂಧೂ ನದಿಯ ದಂಡೆಯ ಮೇಲೆ ಕಂಡು ಬರೋದರಿಂದ ಇವುಗಳ ನಿವೇಶನ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ನೋಡೋದಕ್ಕೆ ಸಿಗೋದಿಲ್ಲ. ಇತಿಹಾಸಕಾರರ ಪ್ರಕಾರ ಈ ಒಂದು ನಾಗರಿಕತೆಯ ಜನ ಉತ್ತರ ಭಾರತದಲ್ಲಿ ಮಾತ್ರ ಇರುವಂತಹ ನಿವೇಶನಗಳಲ್ಲಿ ಕಂಡುಬರೋದ್ರಿಂದ ಈ ಹರಪ್ಪ ನಾಗರಿಕತೆ ಆಗಿರ್ಬೋದು, ಸಿಂಧು ನಾಗರಿಕತೆ ಆಗಿರ್ಬೋದು, ಇವೆಲ್ಲ ನಿಮಗೆ ಉತ್ತರ ಭಾರತದಲ್ಲಿ ನೋಡೋದಕ್ಕೆ ಸಿಗುತ್ತವೆ. ಹಾಗಾಗಿ ನಮ್ಮ ಕರ್ನಾಟಕದ ಇತಿಹಾಸ, ನಮ್ಮ ಕರ್ನಾಟಕದ ಪ್ರಾಚೀನ ಇತಿಹಾಸ ಏನಿದೆ ಮೌರ್ಯರ ಕಾಲದಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ನಾಗರಿಕತೆಯ ಜನಗಳು ಇಲ್ಲಿ ಬರೋದಿಲ್ಲ. ಆ ಒಂದು ಇತಿಹಾಸ ಇಲ್ಲಿ ಸ್ಟಾರ್ಟ್ ಆಗೋದಿಲ್ಲ. ನಮ್ಮ ಕರ್ನಾಟಕ ಇತಿಹಾಸ ಸ್ಟಾರ್ಟ್ ಆಗೋದು ಮೌರ್ಯರ ಕಾಲದಲ್ಲಿ. ಅಂದರೆ ಮೌರ್ಯರ ಉತ್ತರ ಭಾರತದಲ್ಲಿರುವಂತಹ ಮೌರ್ಯರು ನಮ್ಮ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿದರೆ ಅವರ ನಿವೇಶನಗಳು, ಅವರ ಶಾಸನಗಳು ನಮ್ಮ ಕರ್ನಾಟಕದಲ್ಲಿ ದೊರೆತಿರೋದ್ರಿಂದ ಪ್ರಾಚೀನ ಕರ್ನಾಟಕದ ಇತಿಹಾಸ ಏನಿದೆ ಅದು ಮೌರ್ಯರ ಕಾಲದಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಹಿಡಿದು ರಾಷ್ಟ್ರಕೂಟರ ಅವಧಿಯವರೆಗೆ ಇರುವಂತಹ ಒಂದು ಕಾಲಘಟ್ಟವನ್ನು, ಕ್ರಿಸ್ತಪೂರ್ವ 300ರಿಂದ 1000ವರೆಗಿನ ಕಾಲಘಟ್ಟವನ್ನು ಪ್ರಾಚೀನ ಕರ್ನಾಟಕ ಇತಿಹಾಸ ಅಂತೇಳಿ ಡಿವೈಡ್ ಮಾಡಿ ಸ್ಟಡಿ ಮಾಡಿದ್ರೆ ನಮಗೂ ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಅನುಕೂಲ ಆಗುತ್ತೆ. ನೋಡಿ, ಮೌರ್ಯರು ಬರ್ತಾರೆ, ಮೌರ್ಯರಲ್ಲಿ ಅಶೋಕ ಬರ್ತಾನೆ. ಭಾರತದ ಅತಿ ಪ್ರಬಲವಾಗಿರ್ತಕ್ಕಂಥ ದೊರೆ ಅಶೋಕ ಮಹಾರಾಜ ಬರ್ತಾನೆ. ಆತನ ಶಾಸನಗಳು ನಮ್ಮ ಕರ್ನಾಟಕದಲ್ಲಿ 14 ಶಾಸನಗಳು ನೋಡೋದಕ್ಕೆ ಸಿಗ್ತವೆ. ಈ ಒಂದು ಅಶೋಕ ಶಾಸನಗಳು ಪ್ರಾಕೃತ ಭಾಷೆಯಲ್ಲಿದ್ದು ಬ್ರಾಹ್ಮಿ ಲಿಪಿಯಲ್ಲಿ ಕೆತ್ತಲಾಗಿದೆ. ಇದರಲ್ಲಿ ಅಶೋಕನ ಶಾಸನಗಳು ಕರ್ನಾಟಕದಲ್ಲಿ 14 ಸಿಕ್ಕಿದವೆ. ಅದರಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಶಾಸನಗಳು ಅಂತ ನೋಡೋದಾದ್ರೆ, ನೋಡಿ, ಕರ್ನಾಟಕದಲ್ಲಿ ಮೌರ್ಯರು, ಇಲ್ಲಿಂದ ನಮ್ಮ ಪ್ರಾಚೀನ ಕರ್ನಾಟಕದ ಇತಿಹಾಸ ಪ್ರಾರಂಭವಾಗುತ್ತೆ. ಇಲ್ಲಿ ಅಶೋಕನ ಶಾಸನಗಳನ್ನು ನೋಡೋದಾದರೆ ಬಳ್ಳಾರಿಯಲ್ಲಿ ನಿಟ್ಟೂರು ಉದಯಗಳಲ್ಲಿ ನಮ್ಮ ಅಶೋಕ ಮಹಾರಾಜರ ಶಾಸನಗಳು ನೋಡೋದಕ್ಕೆ ಸಿಗ್ತವೆ. ಹಾಗೆ ರಾಯಚೂರಿನ ಮಸ್ಕಿ ಶಾಸನ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಶಾಸನ. ಯಾಕಂದರೆ ಈ ಒಂದು ಮಸ್ಕಿ ಶಾಸನದಲ್ಲಿ ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಎನ್ನುವಂತಹ ನಾಮಪದದೊಂದಿಗೆ ಇದನ್ನು ಕೆತ್ತನೆ ಮಾಡಲಾಗಿದೆ. ಅಂದರೆ ಅಶೋಕನ ಶಾಸನಗಳಲ್ಲಿ ಅಶೋಕನ ಹೆಸರು ಕಂಡು ಬಂದಿರುವಂತಹ ಮೊದಲ ಶಾಸನ ಈ ಮಸ್ಕಿ ಶಾಸನ ಆಗಿರುತ್ತೆ. ಇದರಲ್ಲಿ ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಎನ್ನುವಂತಹ ನಾಮಪದವನ್ನು ಕೆತ್ತನೆ ಮಾಡಲಾಗಿದೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಶಾಸನ ಆಗಿರುತ್ತೆ. ಇದನ್ನು 1915ರಲ್ಲಿ ಡಾಕ್ಟರ್ ಸಿ ಬಿಡನ್ ಅವರು 1915ರಲ್ಲಿ ಕಂಡುಹಿಡಿತಾರೆ. ಇದು ರಾಯಚೂರಿನ ಮಸ್ಕಿಯಲ್ಲಿ ಕಂಡುಬರುತ್ತೆ. ಹಾಗೆ ಚಿತ್ರದುರ್ಗದ ಬ್ರಹ್ಮಗಿರಿ, ಸಿದ್ದಾಪುರ, ಜಟಿಂಗರಾಮೇಶ್ವರದಲ್ಲಿ ಅಶೋಕನ ಶಾಸನಗಳು ಕಂಡುಬರುತ್ತವೆ. ಕೊಪ್ಪಳ ಜಿಲ್ಲೆಯ ಕೊಪ್ಪಳ, ಗವಿಮಠ ಮತ್ತು ಪಾಲ್ಕಿಗುಂಡದಲ್ಲಿ ಅಶೋಕನ ಶಾಸನಗಳು ಕಂಡುಬರುತ್ತವೆ. ಇದರ ಜೊತೆಗೆ ಕಲಬುರಗಿಯ ಸನ್ನತಿಯಲ್ಲಿ ಅಶೋಕನ ಶಾಸನಗಳು ಕಂಡುಬರುತ್ತವೆ. ಹಾಗೆ ಇದರ ಜೊತೆಗೆ ಬ್ರಹ್ಮಗಿರಿಯ ಶಾಸನದಲ್ಲಿ ಅಶೋಕನ ಶಾಸನಗಳ ಶಿಲ್ಪಿಯ ಹೆಸರು ಕಂಡುಬಂದಿದೆ. ಈ ಚಿತ್ರದುರ್ಗದ ಬ್ರಹ್ಮಗಿರಿ ಶಾಸನ ಏನಿದೆ ಇದರಲ್ಲಿ ಅಶೋಕನ ಶಾಸನಗಳನ್ನು ಕೆತ್ತಿರುವಂತಹ ಒಬ್ಬ ಶಿಲ್ಪಿಯ ಹೆಸರು ಕಂಡುಬಂದಿದೆ. ಅದು ಕಪಡ ಎನ್ನುವಂತಹ ಶಿಲ್ಪಿ ಏನಿದ್ದಾನೆ ಈ ಅಶೋಕನ ಶಾಸನಗಳನ್ನು ಕೆತ್ತಿರುವಂತಹ ಶಿಲ್ಪಿಯಾಗಿರ್ತಾನೆ. ಈತನ ಹೆಸರು ಕಂಡು ಬಂದಿರತಕ್ಕಂಥ ಶಾಸನ ಯಾವುದಂದರೆ ಅದು ಬ್ರಹ್ಮಗಿರಿ ಶಾಸನ, ಚಿತ್ರದುರ್ಗದ ಬ್ರಹ್ಮಗಿರಿ ಶಾಸನ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಕೊಪ್ಪಳದ ಗವಿಮಠ, ಪಾಲ್ಕಿಗುಂಡ, ಕಲಬುರಗಿಯ ಸನ್ನತಿ. ಇದರ ಜೊತೆಗೆ ಮೌರ್ಯರ ದಕ್ಷಿಣ ರಾಜಧಾನಿ ಅಂತೇಳಿ ಈ ಸುವರ್ಣಗಿರಿಯನ್ನು ಕರೆಯಲಾಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಮೌರ್ಯರ ದಕ್ಷಿಣ ರಾಜಧಾನಿ ಸುವರ್ಣಗಿರಿಯಾಗಿತ್ತು. ಈ ಸುವರ್ಣಗಿರಿಯನ್ನು ಅಥವಾ ಕನಕಗಿರಿ ಅಂತೇಳಿ ಕೂಡ ಕರೆಯಲಾಗುತ್ತೆ. ಈ ಸುವರ್ಣಗಿರಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಮೌರ್ಯರು ನಮ್ಮ ಕರ್ನಾಟಕದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ರು ಎನ್ನುವುದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ಕೊಳ್ಳಿ. ಹಾಗೆ ಚಂದ್ರಗುಪ್ತ ಮೌರ್ಯ ಏನಿದ್ದಾನೆ ಆತ ತನ್ನ ಕೊನೆಯ ದಿನಗಳಲ್ಲಿ ಜೈನ ಮುನಿ ಭದ್ರಬಾಹುವಿನ ಜೊತೆಗೆ ಶ್ರವಣಬೆಳಗೊಳದಲ್ಲಿ ಬಂದು ಚಂದ್ರಗಿರಿ ಬೆಟ್ಟದ ಮೇಲೆ ಸಲ್ಲೇಖ ವ್ರತವನ್ನು ಕೈಗೊಳ್ಳುತ್ತಾನೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಚಂದ್ರಗುಪ್ತ ಮೌರ್ಯರ ಸ್ಥಾಪಕ ಮತ್ತು ಪ್ರಸಿದ್ಧ ಅರಸ ಆಗಿರತಕ್ಕಂಥ ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ದಿನಗಳಲ್ಲಿ ನಮ್ಮ ಕರ್ನಾಟಕದ ಶ್ರವಣಬೆಳಗೊಳಕ್ಕೆ ಬಂದು ಅಲ್ಲಿರುವಂತಹ ಚಂದ್ರಗಿರಿ ಬೆಟ್ಟದ ಮೇಲೆ ಜೈನ ಮುನಿ ಭದ್ರಬಾಹುವಿನ ಜೊತೆಗೆ ಒಂದು ಸಲ್ಲೇಖನ ವ್ರತವನ್ನು ಕೈಗೊಳ್ಳುತ್ತಾನೆ. ಆ ಒಂದು ಸಲ್ಲೇಖನ ವ್ರತವನ್ನು ಕೈಗೊಂಡಿರುವಂತಹ ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಮೂರ್ತಿಯನ್ನು ಗಂಗರ ಮಂತ್ರಿಯಾಗಿರ್ತಕ್ಕಂಥ ಚಾವುಂಡರಾಯ ಸ್ಥಾಪನೆ ಮಾಡ್ತಾನೆ. ನಿಮಗೆ ಶ್ರವಣಬೆಳಗೊಳದಲ್ಲಿ ಪ್ರಸಿದ್ಧ
ಗೊಮ್ಮಟೇಶ್ವರ ಮೂರ್ತಿ ಕಂಡುಬರುತ್ತೆ, ಅದನ್ನು ಸ್ಥಾಪನೆ ಮಾಡಿದರು ಗಂಗರ ಚಾವುಂಡರಾಯ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ಕೊಳ್ಳಿ. ಹಾಗೆ ಮಧ್ಯಕಾಲೀನ ಕರ್ನಾಟಕದ ಇತಿಹಾಸವನ್ನು ನೋಡೋದಾದರೆ ಇಲ್ಲಿ ಕ್ರಿಸ್ತಶಕ 1000ದಿಂದ 1750, ಕ್ರಿಸ್ತಶಕ 1750ರವರೆಗೆ ಇರುವಂತಹ ಕಾಲಘಟ್ಟವನ್ನು ಮಧ್ಯಕಾಲೀನ ಕರ್ನಾಟಕ ಇತಿಹಾಸ ಅಂತೇಳಿ ಒಂದು ಡಿವೈಡ್ ಮಾಡಿ ಸ್ಟಡಿಯನ್ನು ಮಾಡಿದರೆ ನಿಮಗೆ ತುಂಬಾ ಒಳ್ಳೆಯದು. ಇದರಲ್ಲಿ ಬರೋದು ಕಲ್ಯಾಣಿ ಚಾಲುಕ್ಯರು ಬರ್ತಾರೆ, ಹೊಯ್ಸಳರು ಬರ್ತಾರೆ, ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸುಲ್ತಾನರು. ಕರ್ನಾಟಕದಲ್ಲಿ ಇವು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಾಮ್ರಾಜ್ಯಗಳಾಗಿರ್ತವೆ. ಇವುಗಳ ಮೇಲೆ ನಿಮಗೆ ಎಲ್ಲ ಎಕ್ಸಾಮ್ಗಳಲ್ಲಿ ಈವನ್ KS ಆಗಿರ್ಬೋದು, ಎಲ್ಲ ಎಕ್ಸಾಮ್ಗಳಲ್ಲಿ ಈ ಮನೆತನಗಳ ಮೇಲೆ ನಿಮಗೆ ಸಾಕಷ್ಟು ಕ್ವಶನ್ ಆನ್ಸರ್ಗಳನ್ನು ಕೇಳಲಾಗಿದೆ. ಹಾಗಾಗಿ ಇವುಗಳನ್ನು ನಿಮಗೆ ಮಧ್ಯಕಾಲೀನ ಕರ್ನಾಟಕದ ಇತಿಹಾಸದಲ್ಲಿ ಡಿವೈಡ್ ಮಾಡಿ ಒಂದು ಸ್ಟಡಿ ಮಾಡೋದಕ್ಕೆ ರೆಡಿ ಮಾಡಲಾಗಿದೆ. ಯಾಕಂತಂದರೆ ನೋಡಿ, ಈ ಒಂದು ಕಾಲಘಟ್ಟದಲ್ಲಿ ಕೂಡ ಭಾರತದ ಮಧ್ಯಕಾಲೀನ ಇತಿಹಾಸದಲ್ಲಿ ಮೊಘಲರು ಬರ್ತಾರೆ, ಹಾಗೆ ದೆಹಲಿ ಸುಲ್ತಾನರು ಬರ್ತಾರೆ. ಇವರ ಕಾಲಘಟ್ಟದಲ್ಲಿ ಈ ಒಂದು ಸಾಮ್ರಾಜ್ಯಗಳು ಕೂಡ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡ್ತಿದ್ದರಿಂದ ಇದನ್ನು ನಿಮಗೆ ಮಧ್ಯಕಾಲೀನ ಕರ್ನಾಟಕ ಇತಿಹಾಸ ಅಂತೇಳಿ ಡಿವೈಡ್ ಮಾಡಿ ನೀಡಲಾಗಿದೆ. ಇವು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಇನ್ನು ಆಧುನಿಕ ಕರ್ನಾಟಕ ಇತಿಹಾಸದ ಬಗ್ಗೆ ನೋಡೋದಾದರೆ ಇದು ಬಂದು 1750ರಿಂದ 1956ರವರೆಗೆ ಅಥವಾ ಪ್ರಸ್ತುತದವರೆಗೆ. ಈ 1750ರಿಂದ ಕ್ರಿಸ್ತಶಕ 1956ರವರೆಗೆ ಈ ಒಂದು ಆಧುನಿಕ ಕರ್ನಾಟಕದ ಇತಿಹಾಸ ಪ್ರಾರಂಭವಾಗುತ್ತೆ. ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತಾರೆ ಮೈಸೂರು ಒಡೆಯರು. ಇವ್ರ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ ಆನ್ಸರ್ಗಳನ್ನು ಕೂಡ ಆಲ್ರೆಡಿ ನಿಮ್ಮ ಎಕ್ಸಾಮ್ಗಳಲ್ಲಿ ಕೇಳಲಾಗಿದೆ. ಹಾಗೆ ಆಂಗ್ಲೋ ಮೈಸೂರು ಯುದ್ಧಗಳು ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಇವರು ಮತ್ತು ಬ್ರಿಟಿಷರ ನಡುವೆ ನಡೆದಿರತಕ್ಕಂಥ ಆಂಗ್ಲೋ ಮೈಸೂರು ಯುದ್ಧಗಳು 4 ಇದ್ದಾವೆ. ಹಾಗೆ ಕರ್ನಾಟಕ ಏಕೀಕರಣ ಬರುತ್ತೆ, 1857ರ ದಂಗೆ ಬರುತ್ತೆ, 1924ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ, ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆ ವಹಿಸಿರುವಂತಹ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ, ಮತ್ತು ಕರ್ನಾಟಕದಲ್ಲಿ ನಡೆದಿರುವಂತಹ ಏಕೈಕ ಕಾಂಗ್ರೆಸ್ ಅಧಿವೇಶನ ಯಾವುದಂದರೆ ಅದು 1924ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಹಾಗೆ ಕರ್ನಾಟಕ ಯುದ್ಧಗಳು, ಈ ಕರ್ನಾಟಕ ಯುದ್ಧಗಳು 1746ರಿಂದ ಪ್ರಾರಂಭ ಆಗೋದ್ರಿಂದ ಇವು ಮಧ್ಯಕಾಲೀನ ಮತ್ತು ಆಧುನಿಕ ಕರ್ನಾಟಕದ ಇತಿಹಾಸದ ಮಧ್ಯದಲ್ಲಿ ಬರೋದ್ರಿಂದ ನೀವು ಯಾವುದರಲ್ಲಿ ಬೇಕಾದ್ರೂ ಇದನ್ನು ತಗೊಂಡು ನೀವು ಸ್ಟಡಿಯನ್ನು ಮಾಡ್ಬೋದು. ಈ ನೀವು ಆಧುನಿಕ ಕರ್ನಾಟಕಕ್ಕಾದರೂ ಬರುತ್ತೆ ಅಥವಾ ಮಿಡಿವಲ್ ಕರ್ನಾಟಕ ಹಿಸ್ಟ್ರಿಯಲ್ಲಾದರೂ ಬರುತ್ತೆ. ಎಲ್ಲಿ ಬೇಕಾದ್ರೂ ನೀವು ತಗೊಂಡು ಇದನ್ನು ಸ್ಟಡಿ ಮಾಡ್ಬೋದು. ಇವು ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಈ ಒಂದು ಕರ್ನಾಟಕ ಯುದ್ಧಗಳು ಏನಿರ್ತವೆ, ನಮ್ಮ ದೇಶದಲ್ಲಿ ಬ್ರಿಟಿಷರು ಶಾಶ್ವತವಾಗಿ ನೆಲೆಯಾಗೋದಕ್ಕೆ ಕಾರಣ ಆಗ್ತವೆ. ಯಾವಂತಂದರೆ ಈ ಕರ್ನಾಟಕ ಯುದ್ಧಗಳು. ಫ್ರೆಂಚ್ ಮತ್ತು ಬ್ರಿಟಿಷರ ನಡುವೆ ನಡೆದಿರ್ತಕ್ಕಂಥ ಈ ಕರ್ನಾಟಕ ಯುದ್ಧಗಳು, ಅದರಲ್ಲಿ ಫ್ರೆಂಚರು ಸೋಲ್ತಾರೆ, ಇಲ್ಲಿ ಬ್ರಿಟಿಷರು ತಮ್ಮ ಸ್ವಾಧೀನತ್ವವನ್ನು ಪ್ರಬಲತೆಯನ್ನು ಸಾಧಿಸ್ತಾರೆ. ಈ ಯುದ್ಧಗಳಲ್ಲಿ ಬ್ರಿಟಿಷರು ಗೆಲ್ತಾರೆ. ಹಾಗಾಗಿ ಇವು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಯುದ್ಧಗಳಾಗಿರ್ತವೆ. ಇದಿಷ್ಟು ನಿಮಗೆ ಬರುವಂತಹ ಆಧುನಿಕ ಕರ್ನಾಟಕ ಇತಿಹಾಸ, ಮಿಡಿವಲ್ ಕರ್ನಾಟಕ ಹಿಸ್ಟ್ರಿ, ಹಾಗೆ ಪ್ರಾಚೀನ ಕರ್ನಾಟಕ ಇತಿಹಾಸಗಳನ್ನು ಕೆಲವೊಂದಿಷ್ಟು ಕಾಲಘಟ್ಟವನ್ನು ಡಿವೈಡ್ ಮಾಡಿ ಈ ಒಂದು ಸ್ಲೈಡಲ್ಲಿ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಬೇಸಿಕ್ಕಾಗಿ ಇವುಗಳನ್ನು ಎಕ್ಸ್ಪ್ಲೇನ್ ಮಾಡಲಾಗಿದೆ. ಇದರ ಟಾಪಿಕ್ ಮೇಲೇ ನಿಮಗೆ ಮುಂದಿನ ದಿನಗಳಲ್ಲಿ ಒಂದೊಂದಾಗಿ ಪ್ರಾಚೀನ ಕರ್ನಾಟಕ ಇತಿಹಾಸ, ಆಧುನಿಕ ಕರ್ನಾಟಕ ಇತಿಹಾಸ ಮತ್ತು ಮಧ್ಯಕಾಲೀನ ಕರ್ನಾಟಕ ಇತಿಹಾಸಗಳ ಮೇಲೆ ಕ್ಲಾಸ್ಗಳನ್ನು ನಡೆಸಲಾಗುತ್ತೆ. ಹಾಗಾಗಿ ಇವು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ಗಳಾಗಿರ್ತವೆ. ಇಲ್ಲಿ ಇವುಗಳನ್ನು ನಾವು ಹೇಗೆ ಸ್ಟಡಿ ಮಾಡಬೇಕು ಅಂತಂದರೆ ನೋಡಿ, ಮೊದಲನೇದಾಗಿ ಎಷ್ಟೋ ವಿದ್ಯಾರ್ಥಿಗಳಲ್ಲಿ ಕಾಡುವಂತಹ ಮೊದಲನೇ ಪ್ರಶ್ನೆ ಏನು ಅಂತಂದರೆ ಅವರು ಯಾವ ಎಕ್ಸಾಮ್ಗೆ ಓದಬೇಕು ಅನ್ನುವಂತಹ ಒಂದು ಕ್ಲಾರಿಫಿಕೇಷನ್ ಇರೋದಿಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ರೆಡಿ ಆಗ್ತಾ ಇರ್ತೀರ, ಆದರೆ ನಾವು PCಗೆ ಓದಬೇಕಾ, PSIಗೆ ಓದಬೇಕಾ, ಅಥವಾ SDFDಗೆ ಓದಬೇಕಾ, ಅಥವಾ KSಗೆ ಓದಬೇಕಾ ಎನ್ನುವಂತಹ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಕ್ಲಾರಿಫಿಕೇಷನ್ ಇರೋದಿಲ್ಲ. ನೋಡಿ, PCಗೆ ಸಿಲೆಬಸ್ ಬೇರೆ ಇರುತ್ತೆ, PSIಗೆ ಸಿಲೆಬಸ್ ಬೇರೆ ಇರುತ್ತೆ, KSಗೆ ಸಿಲೆಬಸ್ ಬೇರೆ ಇರುತ್ತೆ. ಹಾಗೆ SDA ಮತ್ತು FDA ಆಗಿರ್ಬೋದು, SSC ಆಗಿರ್ಬೋದು, RRB ಆಗಿರ್ಬೋದು, ಈ ಎಲ್ಲ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪರ್ಟಿಕ್ಯುಲರ್ ಆಗಿ ಒಂದೊಂದು ಸಿಲೆಬಸ್ಸನ್ನು ಅವರು ಸೆಟ್ ಮಾಡಿ ಕ್ವಶನ್ ಆನ್ಸರ್ಗಳನ್ನು ಕೇಳಲಾಗುತ್ತೆ. ಹಾಗಾಗಿ ನಿಮಗೆ ಟೈಮ್ ಇದೆ ಅನ್ನೋದಾದರೆ, ನಿಮಗೆ ಒಂದು 3-4 ವರ್ಷ ಟೈಮ್ ಇದೆ ಅನ್ನೋದಾದರೆ ಎಲ್ಲವನ್ನು ಮಿಕ್ಸ್ ಮಾಡಿ ನೀವು ಸ್ಟಡಿ ಮಾಡಿ. ಇಲ್ಲ ನಮಗೆ ಕಡಿಮೆ ಟೈಮ್ ಇದೆ, 6 ತಿಂಗಳು ಅಥವಾ 1 ವರ್ಷದಲ್ಲಿ ನಿಮಗೆ
ಜಾಬ್ ಆಗಬೇಕು ಅಂತಂದರೆ ನೀವು ಮೊದಲು ಡಿಸೈಡ್ ಮಾಡಿ ನೀನು ಯಾವ ಎಕ್ಸಾಮ್ಗೆ ಓದಬೇಕಂತೇಳಿ. ಇಲ್ಲ ನಾನು ಪಿ ಸಿ ಆಗಬೇಕು ಅಂತಂದರೆ ಪಿ ಸಿಗೆ ಮಾತ್ರ ಸಂಬಂಧಿಸಿದ ಮಲ್ಟಿ ಚಾಯ್ಸ್ ಕ್ವಶನ್ಸ್ ಏನಿರ್ತವೆ, ಬಹು ಆಯ್ಕೆಯ ಪ್ರಶ್ನೆಗಳೇನಿರ್ತವೆ ಅವುಗಳ ಮೇಲೆ ಮಾತ್ರ ಸ್ಟಡಿ ಮಾಡಬೇಕಾಗತ್ತೆ, ಫೋಕಸ್ ಮಾಡಬೇಕಾಗಿರುತ್ತೆ. ಇಲ್ಲಿ ನಿಮಗೆ ಭಾರತದ ಇತಿಹಾಸದ ಬಗ್ಗೆ ಕೂಡ, ಭಾರತದ ಜಿಯೋಗ್ರಫಿಗಳ ಬಗ್ಗೆ ಕೂಡ ಕೇಳಲಾಗುತ್ತೆ. ಆದರೆ ಓನ್ಲಿ 25% ಮಾತ್ರ ನಿಮಗೆ ಅಲ್ಲಿ ಕ್ವಶನ್ ಆನ್ಸರ್ಗಳನ್ನು ತೆಗೆಯಲಾಗುತ್ತೆ. ಇನ್ನುಳಿದಂತೆ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಇತಿಹಾಸ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ನಮ್ಮ ಕರ್ನಾಟಕದ ಕರೆಂಟ್ ಅಫೇರ್ಸ್ಗಳ ಬಗ್ಗೆ ನಿಮಗೆ ಪಿ ಸಿ ಆಗಿರ್ಬೋದು, ಎಸ್ ಡಿ ಎಫ್ ಡಿ ಎಗಳಲ್ಲಿ ಕೇಳಲಾಗುತ್ತೆ. ಹಾಗಾಗಿ ನೀವು ಎಫ್ ಡಿ ಎಸ್ ಡಿ ಆಗಬೇಕಂತಂದರೆ ಎಫ್ ಡಿ ಎಸ್ ಡಿಗೆ ಇರುವಂತಹ ಸಿಲೆಬಸ್ಸನ್ನು ಮಾತ್ರ ಫೋಕಸ್ ಮಾಡಿ ಸ್ಟಡಿಯನ್ನು ಮಾಡಬೇಕಾಗುತ್ತೆ. ಇಲ್ಲಿ ಕೆ ಎಸ್ ಅನ್ನು ಬಿಟ್ಬಿಡಿ, ಬಿ ಸಿ ಅನ್ನು, ಪಿ ಎಸ್ ಐಯನ್ನು ಬಿಟ್ಬಿಡಿ. ಕಡಿಮೆ ಸಮಯದಲ್ಲಿ ನಿಮಗೆ ಜಾಬ್ ಆಗಬೇಕು ಅಂತಂದರೆ ನೀವು ಪಿ ಸಿ ಆಗಬೇಕಂದ್ರೆ ಪಿ ಸಿಗೆ ಇರುವಂತಹ ಸಿಲೆಬಸ್ಸನ್ನು ಮಾತ್ರ ಓದಬೇಕು. ಪಿ ಎಸ್ ಐ ಆಗಬೇಕಂತಂದರೆ ಪಿ ಎಸ್ ಐಗೆ ಇರುವಂತಹ ಸಿಲೆಬಸ್ಸನ್ನು ಮಾತ್ರ ಓದಬೇಕು. ಕೆ ಎಸ್ ಆಗಬೇಕು ಅಂತಂದರೆ ಕೆ ಎಸ್ ಸಬ್ಜೆಕ್ಟಿಗೆ ಇರುವಂತಹ ಸಿಲೆಬಸ್ಸನ್ನು ಮಾತ್ರ ಓದಬೇಕು. ಆಗ ಮಾತ್ರ ನೀವು ಕಡಿಮೆ ಸಮಯದಲ್ಲಿ ಪರ್ಟಿಕ್ಯುಲರ್ ಆಗಿರುವಂತಹ ಆ ಒಂದು ಜಾಬನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ನಿಮಗೆ ಎಲ್ಲ ಸಿಲೆಬಸ್ ಏನಿದೆ ಕನ್ಫ್ಯೂಸ್ ಆಗುತ್ತೆ, ಜಾಸ್ತಿ ಟೈಮ್ ಹಿಡಿಯುತ್ತೆ, ಓದೋದಕ್ಕೆ ಜಾಸ್ತಿ ಟೈಮ್ ಹಿಡಿಯುತ್ತೆ. ನಿಮಗೆ 2 ರಿಂದ 3 ವರ್ಷ ಟೈಮ್ ಇದೆ ಅಂತಂದರೆ ಎಲ್ಲವನ್ನು ಓದೋದಕ್ಕೆ ಟ್ರೈ ಮಾಡಿ. ಕೆ ಎಸ್ ಅನ್ನು ಓದಬೇಕು ಅಂತಂದರೆ ಕೆ ಎಸ್ಗೆ ಇರುವಂತಹ ಸಿಲೆಬಸ್ಸನ್ನು ಮಾತ್ರ ಟ್ರೈ ಮಾಡಿ ಓದಬೇಕಾಗಿರುತ್ತೆ. ಈ ಒಂದು ಕ್ಲಾರಿಫಿಕೇಷನ್ನಿಂದ ನೀವೇನಾದರೂ ನಿಮ್ಮ ಮೈಂಡ್ ಸೆಟ್ಟನ್ನು ಸೆಟ್ ಮಾಡಿಕೊಂಡು ನಾನು ಎಸ್ ಡಿ ಎ ಎಫ್ ಡಿ ಎಗೆ ಮಾತ್ರ ಓದಬೇಕು, ನಾನು ಎಸ್ ಡಿ ಎನೇ ಆಗಬೇಕು, ಪೊಲೀಸ್ ಇನ್ಸ್ಪೆಕ್ಟರೇ ಆಗಬೇಕು ಎನ್ನುವಂತಹ ಮೈಂಡ್ ಸೆಟ್ಟೊಂದಿಗೆ ಒಂದು ಜಾಬನ್ನು ಮಾತ್ರ ಟಾರ್ಗೆಟ್ ಮಾಡಿ. ಆ ಒಂದು ಜಾಬನ್ನು ಟಾರ್ಗೆಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ನೀವೇನಾದರೂ ಸ್ಟಡಿ ಮಾಡಿದ್ರೆ ಸ್ವಲ್ಪ ಸಮಯದಲ್ಲಿ, ಕಡಿಮೆ ಸಮಯದಲ್ಲೇ ನಿಮಗೆ ಆ ಒಂದು ಜಾಬ್ ಸಿಗುವಂತಹ ಚಾನ್ಸಸ್ ಇರುತ್ತೆ, ಸಾಧ್ಯತೆ ಇರುತ್ತೆ. ಈ ರೀತಿಯಾಗಿ ನೀವು ಒಂದೇ ಸಬ್ಜೆಕ್ಟಿಗೆ, ಒಂದೇ ಹುದ್ದೆಗೆ, ಆ ಒಂದು ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಸ್ಟಡಿ ಮಾಡಿದ್ರೆ ನಿಮ್ಮ ಸಕ್ಸಸ್ ಖಂಡಿತ ಆಗುತ್ತೆ. ಇದನ್ನು ನೀವು ಗಮನದಲ್ಲಿಟ್ಕೊಂಡು ನೀವು ನಿಮ್ಮ ಸಿಲೆಬಸ್ಸನ್ನು ಪ್ರಿಪೇರ್ ಮಾಡಿ ಸ್ಟಡಿ ಮಾಡಿ. ಕರ್ನಾಟಕ ಇತಿಹಾಸವನ್ನು ನೋಡೋದಾದರೆ ಈ ರೀತಿಯಾಗಿ ನೀವು ಕರ್ನಾಟಕ ಇತಿಹಾಸವನ್ನು ಸ್ಟಡಿ ಮಾಡಿದ್ರೆ ನೀವು ತುಂಬಾ ಈಸಿಯಾಗಿ ಈ ಕರ್ನಾಟಕ ಇತಿಹಾಸ ಅಂತ ಮಾತ್ರ ಅಲ್ಲ, ಉಳಿದಂತೆ ನೀವು ಭಾರತದ ಸಂವಿಧಾನ ಆಗಿರ್ಬೋದು ಅಥವಾ ಕರ್ನಾಟಕ ಜಿಯೋಗ್ರಫಿ ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಡಿವೈಡಲ್ಲಿ ನೀವು ಒಂದು ಟಾಪಿಕ್ ಮೇಲೆ, ನೀವು ಕರ್ನಾಟಕ ಜಿಯೋಗ್ರಫಿಯನ್ನು ತಗೊಂಡ್ರೆ ನದಿ ವ್ಯವಸ್ಥೆಯ ಬಗ್ಗೆ ಬೇರೆ, ಮಣ್ಣುಗಳ ಬಗ್ಗೆ ಬೇರೆ, ಫಿಸಿಕಲ್ ಜಿಯೋಗ್ರಫಿ ಬಗ್ಗೆ ಬೇರೆ, ಮತ್ತು ಪೊಲಿಟಿಕಲ್ ಜಿಯೋಗ್ರಫಿ ಬಗ್ಗೆ ಬೇರೆ ಬೇರೆಯಾಗಿ ಮಾಹಿತಿಯನ್ನು ಕಲಿಯೋಕ್ಕೆ ಸ್ಟಡಿ ಮಾಡಿದ್ರೆ ನಿಮ್ಮ ನೆನಪಿನ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ. ನಿಮಗೆ ಆ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಟಾಪಿಕ್ ಏನಿದೆ ಅದರ ಬಗ್ಗೆ ಇರುವಂತಹ ಕ್ಲಾರಿಫಿಕೇಷನ್ ಕೂಡ ಬೇಗನೆ ಸಿಗುತ್ತೆ, ಅಲ್ಲಿ ಯಾವುದೇ ಡೌಟ್ಸ್ ಇರುವುದಿಲ್ಲ. ಇದು ಕರ್ನಾಟಕ ಇತಿಹಾಸದ ಬಗ್ಗೆ ಇರುವಂತಹ ಮತ್ತು ಯಾವ ರೀತಿಯಾಗಿ ನೀವು ಓದಬೇಕು, ಹೇಗೆ ಆ ಒಂದು ಇತಿಹಾಸವನ್ನು ಅಥವಾ ಸಬ್ಜೆಕ್ಟ್ಗಳನ್ನು ಡಿವೈಡ್ ಮಾಡಿ ಓದಬೇಕು ಎನ್ನುವಂತಹ ವಿಷಯದ ಮೇಲೆ ಇರುವಂತಹ ಮಾಹಿತಿ. ಇದೇ ರೀತಿಯಾದ ಸಿರೀಸನ್ನು ನಿಮಗೆ ಮುಂದಿನ ದಿನಗಳಲ್ಲಿ ಕಂಟಿನ್ಯೂ ಮಾಡಲಾಗುತ್ತೆ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋದ ಲಿಂಕನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.